ಎಲ್ಲ ಜನಸಾಮಾನ್ಯರ, ಬಡವರ ಮತ್ತೆ ಮಧ್ಯಮ ವರ್ಗದವರ ಅಸಮಾಧಾನಕ್ಕೆ, ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು GST ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಯಾವ್ದು ನೋಡಿದ್ರು ಟ್ಯಾಕ್ಸು, ಯಾವುದಕ್ಕೆ ನೋಡಿದ್ರು GST, ಎಲ್ಲದಕ್ಕೂ ಟ್ಯಾಕ್ಸ್ ಅನ್ನ ಕಟ್ಟಬೇಕಲ್ಲ, ಎಲ್ಲದೂ ಕೂಡ ದುಬಾರಿ ಆಗ್ತಾ ಇದೆಯಲ್ಲ, ಜೀವನ ನಡೆಸುವಂಥದ್ದೇ ಕಷ್ಟ ಆಗ್ತಾ ಇದೆಯಲ್ಲ ಅಂತ ಬಡವರು, ಮಧ್ಯಮ ವರ್ಗದವರ ಅಸಮಾಧಾನ ಇದೆ. ಈಗ ಒಂದೊಂದೇ ಹಂತದಲ್ಲಿ ಕೇಂದ್ರ ಸರ್ಕಾರ ಮಧ್ಯಮ ವರ್ಗಕ್ಕೆ, ಬಡವರಿಗೆ ಗುಡ್ ನ್ಯೂಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ GST ಅನ್ನ ಕೂಡ ನಾವು ನೋಡಬೇಕಾಗಿದೆ. ಇಷ್ಟು ದಿನ 5%, 12%, 18%, 28% 4 ಸ್ಲ್ಯಾಬ್ಗಳಿತ್ತು. ಇನ್ನು ಮುಂದೆ 5% ಮತ್ತು 18% ಅಷ್ಟೇ ಇರುತ್ತೆ. ಎರಡು ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ. ದಸರಾ ಹಬ್ಬದ ಸಂಭ್ರಮದಲ್ಲೇ GST ಧಮಾಕ. ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ್ ಅನ್ನ ಕೊಡ್ತಾರೆ. ಶ್ರೀಸಾಮಾನ್ಯರಿಗೆ ಹಬ್ಬದ ಉಡುಗೊರೆ GST ದರ ಇಳಿಸಿರುವಂಥದ್ದು ಕೇಂದ್ರ ಸರ್ಕಾರ. 175ಕ್ಕೂ ಹೆಚ್ಚು ದಿನಬಳಕೆ ವಸ್ತುಗಳು ಇಳಿಕೆ ಆದಂತಾಗ್ತದೆ. ದಿನಬಳಕೆ ವಸ್ತುಗಳು, ಪ್ರತಿದಿನ ಯೂಸ್ ಮಾಡುವಂಥ ವಸ್ತುಗಳ ಬೆಲೆ ಕಂಪ್ಲೀಟ್ ಆಗಿ ಇಳಿಕೆ ಆಗ್ತದೆ. ಕೆಲವೊಂದು 0% ಆಗಿದೆ, ಇನ್ನು ಕೆಲವೊಂದು 12 ಇದ್ದಿದ್ದನ್ನ 5% ಮಾಡಲಾಗಿದೆ, 5% ಇದ್ದಿದ್ದನ್ನ ಕೆಲವನ್ನ 0% ಮಾಡಲಾಗಿದೆ, 18 ಅಂದರೆ 28 ಇದ್ದಿದ್ದನ್ನ 18% ಮಾಡಲಾಗಿದೆ, 18% ಅಲ್ಲಿ ಕೂಡ ಕೆಲವೊಂದು ಚೇಂಜಸ್ ಮಾಡಿ ಕೆಲವೊಂದನ್ನ 5%ಗೆ ಇಳಿಸಲಾಗಿರುವಂಥದ್ದು. ಈ ರೀತಿಯಾಗಿ ನಾನಾ ಬದಲಾವಣೆಯನ್ನ ಮಾಡುವ ಮುಖಾಂತರ ಮಧ್ಯಮ ವರ್ಗಕ್ಕೆ ಗಿಫ್ಟ್ ಅನ್ನ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಸರ್ಕಾರ. ಆರೋಗ್ಯ, ಜೀವ ವಿಮೆ ತೆರಿಗೆ ಮುಕ್ತ ಆಗಿದೆ. ಶಿಕ್ಷಣದ ಕರಭಾರ ಇಳಿಸಿರುವಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರದಿಂದ ದಸರಾ ಉಡುಗೊರೆಯನ್ನ ಕೊಡಲಾಗಿದೆ. ಈಗ GST ಏನೋ ಇಳಿಸಿದ್ರು, ಇನ್ನೇನಿದ್ರು ಕೂಡ ಉತ್ಪಾದಕ ವಲಯ ಇದೆಯಲ್ಲ, ಅವರು ಗ್ರಾಹಕರಿಗೆ ಗಿಫ್ಟ್ ಅನ್ನ ಕೊಡಬೇಕಾಗಿದೆ. GST ಇಳಿತಷ್ಟೇ ದರ ಇಳಿಯುತ್ತಾ ಅದನ್ನ ನೋಡಬೇಕಾಗಿದೆ. GST ಇಳಿಯುವ ಮುಖಾಂತರ ಆಟೋಮೆಟಿಕಲಿ ದರ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ನಿರೀಕ್ಷೆನೆ ಎಲ್ಲರದ್ದು ಕೂಡ ಆಗಿರುವಂಥದ್ದು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡಲಿಕ್ಕೂ ಮುಂಚೆ ಕೇಂದ್ರದ ಹಣಕಾಸು ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. Common man and middle class items may there is a complete reduction. Reduction from 18 or from 12 to 5%. I list out those items, all of whom have come to 5% from either 18 or from 12. Common man items such as hair oil, toilet soap, soap bars, shampoos, toothbrushes, toothpaste, bicycles, tableware, kitchenware and other household articles have all come to 5, whether they were in 18 or whether they were in 12. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಜಾಯ್ನ್ ಆಗಿದ್ದಾರೆ. ಪಟೇಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಪಟೇಲ್ರ, ಇಲ್ಲಿ ಜನಸಾಮಾನ್ಯರು ಅಂದರೆ ಬಡವರು, ಮಧ್ಯಮ ವರ್ಗದವರೇ ಈ ದೇಶದ ಬೆನ್ನೆಲುಬು. ಹತ್ತತ್ರ 70 to 80% ಮಧ್ಯಮ ವರ್ಗದವರು, ಬಡವರೇ ಇರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲದಕ್ಕೂ ಟ್ಯಾಕ್ಸು, ಏನು ತಗೊಂಡ್ರು ಟ್ಯಾಕ್ಸು ಅನ್ನುವಂಥ ಅಸಮಾಧಾನ ಅಂತೂ ಇದ್ದೇ ಇತ್ತು. GST ಜಾರಿ ಆದಾಗಿಂದಲೂ ಕೂಡ ಯಾವಾಗ ಕಡಿಮೆ ಮಾಡ್ತಾರಪ್ಪ, ಏನಪ್ಪ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿತ್ತು. ಥರ್ಡ್ ಟರ್ಮ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರುವಂಥ ಈ ಸಂದರ್ಭದಲ್ಲೇ ಒಂದೊಂದೇ ಬಿಗ್ ಗಿಫ್ಟ್ಗಳನ್ನು ಮಧ್ಯಮ ವರ್ಗಕ್ಕೆ, ಬಡವರಿಗೆ ಕೊಡುವಂಥ ಕೆಲಸ ಆಗ್ತದೆ. ಈಗ 4 ಸ್ಲ್ಯಾಬ್ ಇದ್ದಿದ್ದು 2 ಸ್ಲ್ಯಾಬ್ ಆಗಿದೆ. ಯಾವ ರೀತಿಯಾಗಿ ನೋಡ್ಬೋದು, ಎಷ್ಟು ಮಟ್ಟಿಗೆ ಒಂಥರ ವರದಾನ ಆದಂತ ಆಗ್ತಾ ಇದೆ. ಯಾಕೆಂದರೆ ಜೀವನ ನಡೆಸೋದೇ ಕಷ್ಟ ಅನ್ನುವಂಥ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲೇ ಇತ್ತು. ನೀವು ಕೂಡ ಜನರನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ ಆ ಹೇಳಿಕೆಗಳು ಬಂದಿದ್ದಾವೆ. ಪೃಥ್ವಿ, ನಾನು ಇದನ್ನು ಗಿಫ್ಟ್ ಅಂತ ಹೇಳಲ್ಲ. ಯಾಕೆ ಗಿಫ್ಟ್ ಅಂತ ಹೇಳಲ್ಲ ಅಂತ ಹೇಳಿದ್ರೆ, ಇದು ಅವರ ಕರ್ತವ್ಯ. ಯಾಕಂದರೆ ಒಂದು ಸರ್ಕಾರ ಅಂದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ಟ್ಯಾಕ್ಸ್ ಹೆಚ್ಚು ಮಾಡಿದ್ದು 2017ರಿಂದ ಒಂದೇ ಏಕಸಮನೆ 28% ಟ್ಯಾಕ್ಸ್ ಮಾಡಿದ್ದು, ಅದು ಗಿಫ್ಟ್ ಅಂತೀರಾ? ಇಲ್ಲ, ಅದು ಬರೇ ಅಲ್ವಾ? ಹಾಗಾಗಿ ಜನರ ಪರವಾಗಿ, ಜನರ ಜೊತೆ ಇದ್ಕೊಂಡು, ಜನರ ನೆಮ್ಮದಿಗಾಗಿ, ಜನರ ಸುಭಿಕ್ಷೆಗಾಗಿ ಯಾವುದೇ ಸರ್ಕಾರಗಳು ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಈ ದೇಶದಲ್ಲಿ ಮಧ್ಯಮ, ಕೆಳ ಮಧ್ಯಮ, ಬಡವ, ಅತಿ ಬಡವ ಸಂಖ್ಯೆ ನೀವು ಹೇಳ್ದಂಗೆ ಮೋರ್ ದೆನ್ 80% ಇರ್ತಕ್ಕಂಥದ್ದು. ಯಾರು ಹೇಳ್ಬೋದು ಇದು ಶ್ರೀಮಂತರಿಗೆ ಬರೆ ಅಂತ ಹೇಳಿಲ್ಲ. ಎಲ್ಲರೂ ಹಾಲು ಕುಡಿತಾರಲ್ವ, ಎಲ್ಲರೂ ಮನೆಯಲ್ಲೂ ಬೆಣ್ಣೆ ತಿಂತಾರೆ, ಎಲ್ಲರೂ ಮನೆಯಲ್ಲೂ ತುಪ್ಪ ತಿಂತಾರೆ, ಎಲ್ಲರೂ ಬೆಳಗ್ಗೆ ಎದ್ದು ಹಲ್ಲು ಉಜ್ತಾರೆ, ಶ್ರೀಮಂತರು ಹಲ್ಲು ಉಜ್ತಾರೆ, ಬಡವನು ಹಲ್ಲು ಉಜ್ತಾನೆ. ಕಡು ಬಡವನಿಗೆ ಅಲ್ಲುಜ್ಜಕ್ಕಾಗ್ದಲೇ ಇರ್ಬೋದು, ಅವನು ಪೌಡ್ರ್ ಮಾತ್ರ ಯೂಸ್ ಮಾಡ್ಬೋದು. ಆದರೆ ಇದು ಒಂದು ಜವಾಬ್ದಾರಿತ ಸರ್ಕಾರದ ನಡೆ ಅಂತ ನಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ, ಬಹುಶಃ ನಿಮಗೆ ಇಡೀ ಜಗತ್ತಿನಲ್ಲಿ 260% ಟ್ಯಾಕ್ಸ್ ಇದ್ದಿದ್ದು ಅದು ಭಾರತದಲ್ಲಿ ಮಾತ್ರ. ಕಾಫಿ ಕುಡಿದ್ರೂ ದುಡ್ಡು,
ಬೆಣ್ಣೆ ತಿಂದರೂ ದುಡ್ಡು, ಚಾಕ್ಲೇಟ್ ತಿಂದರೂ ದುಡ್ಡು, ಮಕ್ಕಳಿಗೆ ಎರೇಸರ್ ತಗೊಬಂದ್ರು ದುಡ್ಡು, ಪೆನ್ಸಿಲ್ ತಗೊಬಂದ್ರು ಅದಕ್ಕೂ ಟ್ಯಾಕ್ಸು. ಎಲ್ಲದಕ್ಕೂ ಯಾವ ಮಟ್ಟಕ್ಕೆ ಆಗಿದೆ ಅಂದರೆ ಈ ಟ್ಯಾಕ್ಸೇಷನ್ ಕಂಟ್ರಿ ಅಂತ ಆಗಿತ್ತು. ತುಂಬ ಜನ ತಮ್ಮೊಳಗಿನ ನೋವುಗಳನ್ನು, ತಮ್ಮೊಳಗಿನ ಸಿಟ್ಟನ್ನು, ಮತ್ಸರವನ್ನು ಹೊರ ಹಾಕಲಿಕ್ಕೆ ಭಯಪಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಎಲ್ಲಿ ಅದು ಕೂಡ ಭಾರತೀಯ ಜನತಾ ಪಕ್ಷದ ಒಳಗಡೆ ಇದ್ದವರು ಕೂಡ ಈ ಅವ್ರದ್ದೇ ಸರ್ಕಾರದ ಟ್ಯಾಕ್ಸನ್ನು ವಿರೋಧ ಮಾಡದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಒಳಗೊಳಗೆ ಅವರು ಕುದ್ದು ಹೋಗಿದ್ರು. ಬಹುಶಃ ನಿಮ್ಗೆ ಗೊತ್ತಿದೆ ಈ ಟ್ಯಾಕ್ಸೇಷನಿಂದ ಏನಾಯಿತು ಅನ್ನೋದೊಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಿಮಗೆ ಮೈಕ್ರೋ ಎಕಾನಮಿ, ಅತಿ ದೊಡ್ಡ ಶ್ರೀಮಂತರುಗಳೆಲ್ಲ ಏನು ಮಾಡ್ತಾರೆ, ದುಡ್ಡುಗಳನ್ನ ದೊಡ್ಡ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ವಿದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದೊಡ್ಡ ಕೈಗಾರಿಕೆಗಳಿಗೆ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾರೆ. ಆದರೆ ಮೈಕ್ರೋ ಎಕಾನಮಿಗೆ ಜನರೇಟ್ ಯಾವ ರೀತಿ ಆಗಬೇಕು, ಜನಸಾಮಾನ್ಯರಿಂದ ಆಗಬೇಕು. ನಾವು ಅವ್ರು ₹1 ಖರ್ಚು ಮಾಡಿದ್ರೆ ಆ ₹1 ಇದೆಯಲ್ಲ ಸುತ್ತ ರೌಂಡ್ ಹೊಡಿಬೇಕು. ಸರ್ಕಾರಕ್ಕೂ ಸಣ್ಣ ಮಟ್ಟದ ಟ್ಯಾಕ್ಸು ಹೋಗಬೇಕು, ಜನಸಾಮಾನ್ಯರ ಬದುಕು ಕೂಡ ಆಸನ ಆಗಬೇಕಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಬಹುಶಃ ಇದು ಒಳ್ಳೆ ನಿರ್ಧಾರ. ನಾನು ಹೇಳ್ತೀನಿ ಗಿಫ್ಟ್ ಅಂತ ಹೇಳಲ್ಲ, ಇದು ಒಳ್ಳೆ ನಿರ್ಧಾರ, ಇಡೀ ಕರ್ತವ್ಯ ಮತ್ತು ಜನ ಮೆಚ್ಚುವ ನಿರ್ಧಾರ. ಜನ ಮೆಚ್ಚುವಂಥ ಕೆಲಸ ಮಾಡಲಿಕ್ಕಾಗೆ ಸರ್ಕಾರಗಳು ಇರ್ತಕ್ಕಂಥದ್ದು. ಬಹುಶಃ ಅದನ್ನು ಅರ್ಥ ಮಾಡಿಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಇದನ್ನು ಏನು ರಿಲೀಫ್ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಅವರಿಗೊಂದು ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ. ನಿಮಗೆ ಗೊತ್ತಿಲ್ಲ, ಜೀವರಕ್ಷಕ ಔಷಧಿಗಳು ಎಷ್ಟೋ ಜನರಿಗೆ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆದ ಔಷಧಿಗಳನ್ನು ತೆಗೆದುಕೊಳ್ಳಲಿಕ್ಕೆ ದುಡ್ಡು ಇರ್ತಿಲ್ಲ. ಟ್ಯಾಕ್ಸ್ ನಿಮಗೆ 18 to 28% ಇರ್ತಕ್ಕಂಥದ್ದು. ನಿಮಗೆ ಅವನು ₹1,000 ಔಷಧಿ ತಗೊಂಡ್ರೆ ₹280 ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿ ಇತ್ತು. ₹1,00,000 ಔಷಧಿಗೆ ₹28,000 ಟ್ಯಾಕ್ಸ್ ಕಟ್ಟುವಂಥದ್ದು. ಕ್ಯಾನ್ಸರ್ ಅಂತ ಚಿಕಿತ್ಸೆಗಳಿಗೆ 10, 20, 30 ಲಕ್ಷ ಇತ್ತು. 30 ಲಕ್ಷ ಇದ್ದನು ನಿಮಗೆ 2 ಲಕ್ಷ, 3 ಲಕ್ಷ, 4 ಲಕ್ಷ, ಅವನು 6 ಲಕ್ಷ ಟ್ಯಾಕ್ಸ್ ಕಟ್ಟಕ್ಕೆ ಆಗದಲೇ ಮಾತ್ರೆಗಳನ್ನು, ಔಷಧಿಗಳನ್ನು ತೆಗೆದುಕೊಳ್ಳದಂಥ ಸ್ಥಿತಿ ಇತ್ತು. ವಿಮೆ ಅಂದ್ರೇನು? ಜೀವ ರಕ್ಷಣೆಗಾಗಿ. ನಾವು ವಿಮೆ ಯಾಕೆ ಮಾಡಿಸ್ತೀವಿ? ಲೈಫನ್ನು ಸೆಕ್ಯೂರಿಟಿಗಾಗಿ. ಎಲ್ಲೋ ಹೆಚ್ಚು ಕಡಿಮೆ ಒಂದು ಆಕ್ಸಿಡೆಂಟ್ ಆಯಿತು, ಮತ್ತೊಂದಾಯಿತು, ಸತ್ರು, ಇನ್ನೊಂದಾಯಿತು, ಮತ್ತೊಂದಾಯಿತು, ಎಲ್ಲ ಇದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ವಿಮೆಗಳನ್ನು ಮಾಡಿಸ್ತೀವಿ. ಆ ವಿಮೆಗಳಿಗೂ ಟ್ಯಾಕ್ಸ್ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಅನುಕೂಲಕ್ಕಾಗಿ ನಾವು ಉಳಿಸಿದ ಒಂದಷ್ಟು ಹಣವನ್ನು ನಮ್ಮ ಜೀವ ರಕ್ಷಣೆಗಾಗಿ ಉಳಿಸಿದ್ದ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಿತ್ತು? ಬಹುಶಃ ಇದು ಮಾಡಿದ್ರಿಂದ ಒಂದು ಮೆಸೇಜನ್ನು ಪಾಸ್ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಜನರ ಕೊಳ್ಳುವ ಶಕ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ NDA ಸರ್ಕಾರ ಹೆಚ್ಚು ಮಾಡಿದೆ. ಇದರಿಂದ ದೇಶಾದ್ಯಂತ ಕೊಳ್ಳುವ ಶಕ್ತಿ ಜನರಿಗೆ ಹೆಚ್ಚಾಗುತ್ತೆ, ಮೈಕ್ರೋ ಎಕಾನಮಿ ಇಂಪ್ರೂವ್ ಆಗುತ್ತೆ. ಆ ಮುಖಾಂತರ ಇದು ಸರ್ಕಾರಕ್ಕೂ ಕೂಡ ಪರೋಕ್ಷವಾಗಿ ಲಾಭ ಆಗುತ್ತೆ. ಎಸ್, ಇದರಿಂದ ಈಗ ಒಂದೇ ಸರಿ ನೀವು GST ಇಳಿಸಿದ್ರಿಂದ ಅನೇಕ ಸರ್ಕಾರಗಳಿಗೆ ನಷ್ಟ. ಅದರಲ್ಲೂ ಪ್ರಮುಖವಾಗಿ ನಿಮಗೆ ಈ ದೇಶಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥ ಮಹಾರಾಷ್ಟ್ರ ಇರುವಂಥದ್ದು, ತಮಿಳುನಾಡು ಇರುವಂಥದ್ದು, ಕರ್ನಾಟಕ ಇರ್ತಕ್ಕಂಥ ನಷ್ಟ. ಸುಮಾರು ನಿನ್ನೆ ಸ್ಲ್ಯಾಬನ್ನು ನೋಡಿದರೆ ನಮ್ಮ ಸರ್ಕಾರಕ್ಕೆ ವರ್ಷಕ್ಕೆ ಸುಮಾರು 15,000 ಕೋಟಿ ಲೆಕ್ಕಾಚಾರ ಅವ್ರು ಹೇಳಿದ್ದು, ಮೊನ್ನೆ ಹೇಳಿದ್ದು 15,000. ಆದರೆ ನಿನ್ನೆ ನೀವು ಆ ಸ್ಲ್ಯಾಬನ್ನು ರಿಲೀಸ್ ಮಾಡಿದ್ರಲ್ಲ, ಆ ಸ್ಲ್ಯಾಬನ್ನು ರಿಲೀಸ್ ಮಾಡಿದ್ರೆ ನಮಗೆ ಕರ್ನಾಟಕಕ್ಕೆ ಮೋರ್ ದೆನ್ 40,000 to 50,000 ಅಂದರೆ ಕೋಟಿ ನಷ್ಟ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಅಂದರೆ GST. ಯಾಕಂತ ಹೇಳಿದ್ರೆ ನಿಮಗೆ ಅನೇಕ ದಿನನಿತ್ಯ ಉಪಯೋಗ ಇರ್ತಕ್ಕಂಥ ಬಹುತೇಕ 95% ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ಎಲ್ಲ ವಸ್ತುಗಳ ತೆರಿಗೆಯನ್ನು ಭಾರವನ್ನು ಇಳಿಸಿರ್ತಕ್ಕಂಥದ್ದು. ಕೇವಲ ಕೆಲವು ಮಾತ್ರ 5% ಹಾಕಿರ್ತಕ್ಕಂಥದ್ದು. ಇದು ಎಲ್ಲೊಂದು ಕಡೆ ನಿಮಗೆ ಆಯಾ ಸರ್ಕಾರಗಳು ಹೊಡೆತ ಕೊಡುತ್ತೆ. ಸರ್ಕಾರಗಳಿಗೆ ಹೊಡೆತ ಕೊಡ್ತಾ ಅಂತ ಹೇಳಿದ್ರೆ ಜನಸಾಮಾನ್ಯರನ್ನ ರಕ್ತ ಹೀರು ಅಂತ ಹೇಳೋದಲ್ಲ, ಹೌದಲ್ವಾ? ಈಗ ನೋಡಿ, ಈಗ ಇವರು ಮಾಡಿದಾರಲ್ಲ ಗ್ಯಾರಂಟಿ ಕೊಟ್ಟು ಅದೇ ನಾನು ಹೇಳಿದ್ದು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸರ್ಕಾರವನ್ನು ನಡೆಸಬೇಕು. ಜನರ ಪ್ರೀತಿ ಪಾತ್ರ ಸರ್ಕಾರಗಳಾಗಬೇಕು. ವೋಟ್ ಹಾಕ್ಸ್ಕೊಳ್ಳೋದಕ್ಕಾಗಿ ಏನು ಇವರ ಅನುಕೂಲಕ್ಕಾಗಿ ಬಹಳಷ್ಟು ಜನ ಮಂತ್ರಿಗಳಿದ್ದಾರೆ, ಅವರ ಸಾಮ್ರಾಜ್ಯ ರಕ್ಷಣೆ ಮತ್ತು ವಿಸ್ತರಣೆಗಾಗಿ ಮತ್ತು ಅವರಿಗಾಗಿ ಮಂತ್ರಿಗಳಾಗಿರ್ತಕ್ಕಂಥ ತಪ್ಪು. ಅದು ಜನರಿಗಾಗಿ ಮಂತ್ರಿ ಆಗಬೇಕು, ಜನರ ಕೆಲಸ ಮಾಡೋಕ್ಕಾಗಬೇಕು. ನಿಮಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಯೋಗ್ಯತೆ ಇಲ್ಲ, ಜನರ ಬಗ್ಗೆ ನಿಮ್ಗೆ ಯಾವುದೇ ಚಿಂತನೆ ಇಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗಬೇಕು, ಹೌದಲ್ವಾ? ಜನರ ಬಗ್ಗೆ ಕೆಲಸ ಮಾಡೋಂಥವ್ರು ಯಾರಾದರೂ ಬಂದೇ ಬರ್ತಾರೆ. ಬಹುಶಃ ಕೇಂದ್ರ ಸರ್ಕಾರದ ಈ ನಿರ್ಧಾರ ಮೆಚ್ಚುಗೆ ನಿರ್ಧಾರ. ಇವತ್ತು ಈ ಕೊನೆಗೂ ಕೂಡ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳು ಅರ್ಥ ಆಗಿದೆ. ದೇಶ ಅಂದರೆ ಏನು? ಜನ, ಬಡವರು, ಬಗ್ಗರು, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಅವರ ಸಂಸ್ಕೃತಿ, ಆಚಾರ, ವಿಚಾರ, ಅವರ ಬದುಕು, ಅವರ ಸುಭಿಕ್ಷೆ, ಅವರು ಜನ ನೆಮ್ಮದಿಯಾಗಿದ್ದರೆ ಒಂದು ಸರ್ಕಾರ ನೆಮ್ಮದಿಯಾಗಿ ರೂಲ್ ಮಾಡ್ಬೋದಂತ. ನಿಮಗೆ ಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡಿದ್ರಿಂದ ಇದರಿಂದ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಆ ಮುಖಾಂತರ ಮೈಕ್ರೋ ಎಕಾನಮಿ ದೇಶಾದ್ಯಂತ ಓಡಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ಎಲ್ಲೊಂದು ಕಡೆ ಬರೆ ಮತ್ತು ಹೊರೆ, ಇದರಿಂದ ಅತಿ ದೊಡ್ಡ ಹೊರೆ ಮತ್ತು ಬರೆ ಇಳಿದಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಹತ್ತತ್ರ 1.5 ಲಕ್ಷ ಕೋಟಿಯಷ್ಟು ಕೇಂದ್ರ ಸರ್ಕಾರ ನಷ್ಟ ಆಗುತ್ತೆ ಅಂದ್ರೂ ಕೂಡ
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಅಂದರೆ ಎಲ್ಲಿ ಅವ್ರು ಫ್ರೀ ಆಗಿಬಿಡ್ತಾರೆ ಅದು ಮತ್ತೆ ಅಷ್ಟು ಲಾಭ ಆಗುತ್ತೆ, ಚೈನ್ ಲಿಂಕ್ ಥರ ಆಗುತ್ತೆ, ಗ್ಯಾರಂಟಿಗಳ ಮುಖಾಂತರ ಅವ್ರು ಏನು ನಾವು ದುಡ್ಡು ಕೊಟ್ಟಷ್ಟು ಮತ್ತೆ ಸರ್ಕಾರಕ್ಕೆ ಲಾಭ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗ್ಬೋದು ಅಂತ ಅನ್ಸುತ್ತೆ ಇದು. ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ನಿಮಗೆ ನಾನು ಹೇಳಿದ್ನಲ್ಲ, ಶ್ರೀಮಂತರಿಗೂ ಅನುಕೂಲ ಆಗುತ್ತೆ. ನೀವೇನು ದುಬಾರಿ ಕಾರ್ಗಳು ಬಿಟ್ಟರೆ, ಪ್ರೀಮಿಯಂ ಕಾರ್ಗಳು ಬಿಟ್ಟರೆ ಉಳಿದಂತೆಲ್ಲ ಕೂಡ ಹಾಲು, ಹಣ್ಣು, ತರಕಾರಿ, ಪೇಸ್ಟು ಎಲ್ಲರೂ ಅವರು ಶ್ರೀಮಂತರು ಅಲ್ಲುಜ್ತಾರಲ್ವ, ಶ್ರೀಮಂತರು ಹಣ್ಣು ತಿಂತಾರೆ, ಶ್ರೀಮಂತರು ತುಪ್ಪ ತಿಂತಾರೆ, ಶ್ರೀಮಂತರು ಬೆಣ್ಣೆ ತಿಂತಾರೆ. ಆ ಮುಖಾಂತರ ದಿನನಿತ್ಯ ಬಳಕೆ ಇರತಕ್ಕಂಥ ಬಹುತೇಕ 90% ವಸ್ತುಗಳ ಬೆಲೆ ಇಳಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಟ್ಯಾಕ್ಸನ್ನು ಕಡಿಮೆ ಮಾಡೋದು, ಕೆಲವಕ್ಕೆ ಟ್ಯಾಕ್ಸ್ ಇಲ್ದಂಗೆ ಮಾಡಿರ್ತಕ್ಕಂಥದ್ದು, ಇದರಿಂದ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. 70-80% ಮಧ್ಯಮ, ಮೇಲ್ಮಧ್ಯಮ, ಕೆಳ ಮಧ್ಯಮ, ಬಡವರು, ಅತಿ ಬಡವರು ಈ ದೇಶದಲ್ಲಿ ಇರೋದ್ರಿಂದ ಕೊಳ್ಳುವ ಶಕ್ತಿ ಹೆಚ್ಚಾಗಿ ಮೈಕ್ರೋ ಎಕನಾಮಿ ಕೂಡ ಇಂಪ್ರೂವ್ ಆಗುತ್ತೆ. ಇಲ್ಲೊಂದು ಕಡೆ ಹೌದು 1.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ನಷ್ಟ ಆಗ್ಬೋದು, ಆದರೆ ಜನರ ಬದುಕಿನ ಸುಧಾರಣೆ ಆಗುತ್ತಲ್ಲ, ಅದು ಮುಖ್ಯ ಅಲ್ಲ. ಜನರ ದಿನನಿತ್ಯದ ಬದುಕಿನ ಸುಧಾರಣೆ ಆದರೆ ಸರ್ಕಾರ ನಡೆಸಿದಕ್ಕೂ ಸಾರ್ಥಕ ಅಲ್ವಾ? ಓಕೆ, ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಮುತ್ತುವಳ್ಳಿ ಕೂಡ ಜಾಯ್ನ್ ಆಗಿದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ರಲ್ಲ, GST ಬಿಗ್ ಧಮಾಕ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು. ಯಾಕೆಂದರೆ ಕೇಂದ್ರ ಸರ್ಕಾರ, ಅದರಲ್ಲೂ ಸ್ಪೆಷಲಿ ನರೇಂದ್ರ ಮೋದಿ ಅವರು 3ನೇ ಸಲಿಗೆ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಂದರೆ ಮಧ್ಯಮ ವರ್ಗವನ್ನು ಕಾನ್ಸಂಟ್ರೇಟ್ ಮಾಡಿ ಕೊಡ್ತಾ ಇರುವಂಥ ಕೊಡುಗೆಗಳನ್ನು ನೋಡ್ತಾ ಇದ್ದೀವಿ. ಸ್ಪೆಷಲಿ ಇತ್ತೀಚೆಗಷ್ಟೇ 12,75,000ವರೆಗೂ ಸ್ಯಾಲ್ರಿಡ್ ಯಾರೆಲ್ಲ ಇದ್ದಾರೆ ಅವರಿಗೆ ನೋ ಟ್ಯಾಕ್ಸ್ ಅನ್ನುವ ಮುಖಾಂತರ ಒಂದು ದೊಡ್ಡ ಗಿಫ್ಟನ್ನು ಕೊಟ್ಟಿದ್ರು. ಈಗ GSTನೂ ಕೂಡ ಅಷ್ಟೇ, ಬರೀ 5%, 18% ಮಾಡಿರುವಂಥದ್ದು ಹೇಗೆ ನೋಡ್ಬೋದು? ಯಾವ ರೀತಿಯಾಗಿ ಸರ್ಕಾರ ಅಂದರೆ ಜನಸಾಮಾನ್ಯರಿಗೆ ಪ್ಲಸ್ಸು, ಮತ್ತು ಸರ್ಕಾರಕ್ಕೆ ನಷ್ಟ ಆದರೂ ಕೂಡ ಅದನ್ನು ನೆಕ್ಸ್ಟು ಹಂತವಾಗಿ ಅವ್ರಿಗೂ ಕೂಡ ಪ್ಲಸ್ ಆಗುವಂಥ ಸಾಧ್ಯತೆ. ನಷ್ಟ ಅನ್ನೋ ಪ್ರಶ್ನೆನೇ ಬರಲ್ಲ, ಯಾಕಂದ್ರೆ ಗ್ಲೋಬಲ್ ಡಿಪ್ಲೊಮೆಸಿಯ ಆಯಾಮದಲ್ಲಿ ಏನೇ ನೋಡಿ, ಆದರೆ ರಷ್ಯಾದಿಂದ ತೈಲವನ್ನು ಒಂದು ಪರ್ಸೆಂಟೇಜ್ ಲೆಕ್ಕ ಡಿಸ್ಕೌಂಟಲ್ಲಿ ಖರೀದಿ ಮಾಡೋದಿದೆಯಲ್ಲ, ಅದರಿಂದ ದೇಶದ ಬೊಕ್ಕಸಕ್ಕೆ ಎಷ್ಟು ದೊಡ್ಡ ಮಟ್ಟದ ಆದಾಯ ಆಗಿದೆ ಗೊತ್ತಾ? ಆದರೆ ಆ ದೇಶದ ಬೊಕ್ಕಸದ ಆದಾಯ ಜನಸಾಮಾನ್ಯನಿಗೆ ತಲುಪುತ್ತಾ ಅಂತ ಪ್ರಶ್ನೆ ಬಂದಾಗ, ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರು, ಬೇರೆ ಬೇರೆ ವಿಧಾನಗಳು, ಈಗ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಬಡವರಿಗೆಲ್ಲ ಕೊಡ್ತಾ ಇದ್ದಾರೆ, ಅದೆಲ್ಲ ಹೌದು. ಬಟ್ ಬೇರೆ ನಿಮಗೆ ಮಧ್ಯಮ ವರ್ಗದ ಜನರಿಗೆ, ಇಡೀ ದೇಶದ ಅಥವಾ ಯಾವುದೇ ದೇಶದ ಒಂದು ಗ್ರಾಹಕ ಶಕ್ತಿ ಅಥವಾ ಕೊಳ್ಳುವ ಶಕ್ತಿ ಅಥವಾ ಆ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತಿರುವಂಥದ್ದೇ ಮಧ್ಯಮ ವರ್ಗ. ಐಷಾರಾಮಿ ಜನ ಹೊರಗಡೆ ಹೋಗಿ ಟೂರು ಮತ್ತೊಂದು ಮಾಡ್ಕೊಂಡು ಬರ್ತಾರೆ, ಹೊರಗಡೆ ಇಂಪೋರ್ಟೆಡ್ ಐಟಮ್ಗಳನ್ನು ತಗೋತಾರೆ. ತೀರಾ ಬಡ ಮಧ್ಯಮ ವರ್ಗ, ತೀರಾ ಬಡ ಜನ ಏನು ಮಾಡ್ತಾರೆ, ಅವರು ಕನ್ಸಂಪ್ಷನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ಏನು ಸಿಗುತ್ತೆ ಫ್ರೀ ಬೀಸು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾರೆ, ಅಥವಾ ಅದು ಏನು ಸಿಗುತ್ತೆ ಅದರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಮಿಡಿಲ್ ಕ್ಲಾಸ್ಗೆ ಹಾಗಲ್ಲ. ಅವರ ಒಂದು ಅತಿ ದೊಡ್ಡ ಕೊಳ್ಳುವ ಶಕ್ತಿ ಇರೋದು ಅಲ್ಲೇ, ಅತಿ ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಅಥವಾ ಚೌಕಾಸಿಗೆ ಇಳಿಯುವಂಥ ಏನು ಒತ್ತಡದಲ್ಲಿರುವಂಥದ್ದು ಕೂಡ ಅದೇ ವರ್ಗ. ಸೊ ಈ ಹಿನ್ನೆಲೆಯಲ್ಲಿ ತೈಲೋತ್ಪನ್ನವನ್ನು ಖರೀದಿ ಮಾಡಿ ಲಾಭವನ್ನು ಮಾಡ್ಕೊಂಡಿರುವಂಥ ಕೇಂದ್ರ ಸರ್ಕಾರ ಇವಾಗ ಏನೇ ನಷ್ಟ GST ಇದನ್ನ ವೇರಿಯೇಷನ್ ಮಾಡಿದ್ರೆ ಬರೀ ಕೇಂದ್ರ ಸರ್ಕಾರ ಅಲ್ಲ, 15,000 ಕೋಟಿ ನಮಗೆ ಲಾಸ್ ಆಗುತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರ, ಕೃಷ್ಣ ಬೈರೇಗೌಡರು, CM ಎಲ್ಲ ಕೇಳಿದ್ದೀವಿ. ಸೊ ಇವ್ರಿಗೂ ತೆರಿಗೆ ಬೇಕು, ಅವ್ರಿಗೂ ತೆರಿಗೆ ಬೇಕು. ಆದರೆ ಫೈನಲಿ ಮಧ್ಯಮ ವರ್ಗಕ್ಕೆ, ಮತ ಹಾಕ್ತಾ ಇರುವಂಥ ಮಧ್ಯಮ ವರ್ಗಕ್ಕೆ ಏನು ಕೊಡ್ತೀರಾ ನೀವು? ಫ್ರೀ ಬೀಸ್ ಇಲ್ದವ್ರು ಕೊಡ್ತೀವಿ ಅಂತೀರಾ, ಉದ್ಯಮಪತಿಗಳಿಗೆ ಸಾಲ ಮನ್ನಾ ಅಂತೀರಾ, ಅಥವಾ ಅವರಿಗೆ ಸಾಲವನ್ನು ಎಕ್ಸ್ಟ್ರಾ ಕೊಡ್ತೀರಾ? ಮಧ್ಯಮ ವರ್ಗಕ್ಕೆ ಏನು ಕೊಡ್ತೀರಾ ಅಂತ ಬಂದಾಗ ಇದು ಅತ್ಯಂತ ಅನಿವಾರ್ಯ ಆಗಿತ್ತು ಮತ್ತು ಟೈಮ್ಲಿ. ಯಾಕಂತಂದರೆ ಇವತ್ತು ಇಡೀ ಜಗತ್ತು ಕಳೆದ ಒಂದು ಅರ್ಧ ಶತಮಾನದಲ್ಲಿ ಗ್ಲೋಬಲೈಸೇಷನ್ ಅನ್ನೋದನ್ನ, ಅಥವಾ ಓಪನ್ ಮಾರ್ಕೆಟ್ ಅಂತ ಏನು ಕರಿತಾ ಇದ್ರು, ಮುಕ್ತ ಮಾರುಕಟ್ಟೆ ಅಂತ, ಅದೀಗ ತೀರಾ ಪ್ರೊಟೆಕ್ಷನಿಸಮ್ಗೆ ಹೋಗ್ತಾ ಇದೆ. ಅಂದರೆ ಎಲ್ಲ ದೇಶಗಳಲ್ಲೂ ಕೂಡ ತಾವು ತಮ್ಮದು, ನಮ್ಮವರು, ನಮ್ಮ ಲೆಕ್ಕ, ನಮ್ಮ ಹಣ ನಮ್ಮ ಖಜಾನೆಯಲ್ಲೇ ಇರಬೇಕು. ಆ ಕಾರಣದಿಂದಲೇ ಇವತ್ತು ಅಮೆರಿಕ ಟ್ರೇಡ್ ವಾರ್ಗೆ ಇಳಿದಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಆತ್ಮನಿರ್ಭರತೆ ಅಥವಾ ಆತ್ಮನಿರ್ಭರ ಭಾರತ ಅಂತ ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಲೋದಿಲ್ಲ. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು, ಆರ್ಥಿಕ ವಾತಾವರಣವನ್ನು, ಆರ್ಥಿಕ ಚಟುವಟಿಕೆಗಳು ನಡೆಯುವಂಥ ವಾತಾವರಣವನ್ನು ಕಟ್ಕೊಳ್ಬೇಕಾಗತ್ತೆ ಒಂದು ಸರ್ಕಾರ. ಆ ಒಂದು ಪ್ರಯತ್ನವನ್ನು ಈ GST ಇಳಿಕೆಯನ್ನು, ಸ್ಲ್ಯಾಬ್ ಅನ್ನು ಸರಳೀಕರಣ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳ್ಬೋದು. ಈ ಮೂಲಕ ದೇಶದ ಆತ್ಮನಿರ್ಭರತೆ ನಿಜವಾಗಿ ಶುರುವಾಗುವಂತಹ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗುತ್ತೆ. ಆ ಮೂಲಕ ಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೆ. ಒಂದೋ ಕೊಳ್ಳಬಹುದು, ಅದರಿಂದ ಕನ್ಸಂಪ್ಷನ್ ರೇಟ್ ಜಾಸ್ತಿ ಆಗುತ್ತೆ, GDP ಸ್ಟೆಬಿಲೈಸ್ ಆಗುತ್ತೆ. ಬಾಹ್ಯ ಒತ್ತಡಗಳಿದಾವೆ, ಟ್ರೇಡ್ ವಾರು, ಯುದ್ಧ, ಮತ್ತೊಂದು ಇನ್ಫ್ಲೇಷನ್ನು, ಗ್ಲೋಬಲ್ ಇನ್ಫ್ಲೇಷನ್, ಇವೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡುವಂಥ ತೀರಾ ದೊಡ್ಡ ಮಟ್ಟದಲ್ಲಿ ಆಮೂಲಾಗ್ರವಾಗಿ ಬದಲಾವಣೆ ಎಲ್ಲ ಅಂದ್ರೂ ಕೂಡ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಕನ್ಸಂಪ್ಷನ್ ಲೋಕಲಿ ಜಾಸ್ತಿ ಆದಂತ, ನಮ್ಮಲ್ಲಿ ದುಡಿಯೋ ವರ್ಗ ಜಾಸ್ತಿ ಇದೆ ಮತ್ತು ಅನುಭವಿಸುವ ವರ್ಗ ಕೂಡ ಜಾಸ್ತಿ ಇದೆ. ಈ ಹಿನ್ನೆಲೆ ಅದಕ್ಕೆ ಬೇಕಿರುವಂತ ಪೂರಕ ವಾತಾವರಣವನ್ನು ಕೊಡಬೇಕು. ಬೈಕೊಂಡು ತಗೋತಾ ಇದ್ರು, ಈಗ ಖುಷಿಯಿಂದ ತಗೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಕೆಲವೆಲ್ಲ ನೋಡಿ, ಈಗ ಹೆಲ್ತ್ ಪಾಲಿಸಿಯಲ್ಲಿ, ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಅಷ್ಟೊಂದೆಲ್ಲ ದೊಡ್ಡ ಪ್ರಮಾಣದ ಟ್ಯಾಕ್ಸ್ ಅನ್ನು ಇಡುವಂಥದ್ದು ಅತಿ ದೊಡ್ಡ ಆಕ್ಷೇಪ ಸುಮಾರು ವರ್ಷಗಳಿಂದ ಇತ್ತು. ಕಡೆಗೂ ಕೂಡ ಅದನ್ನ ಹೊರಗಿಡುವಂತ ಪ್ರಯತ್ನದ ಮೂಲಕ ಜನರಿಗೆ ಯಾಕಂದ್ರೆ ಅದನ್ನ ಮಾಡ್ತಾ ಇರುವಂತದ್ದೇ ಹೆಲ್ತ್ ಪಾಲಿಸಿ, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿದ ಸಂದರ್ಭ ಬಹುತೇಕ ನಮಗೆ ಯೂಸ್ ಆಗಬೇಕು ಅಂತ ಯಾರು ಮಾಡಲ್ಲ.
ಲೈಫ್ ಟರ್ಮ್ಗಳು ಕೂಡ ಲೈಫ್ ಟರ್ಮ್ ಮಾಡುವಂಥ ಸಂದರ್ಭದಲ್ಲಿ ನಾನು ಸತ್ತ ಮೇಲೆ ದುಡ್ಡು ಸಿಗಲಿ ಅನ್ನೋದು ಮನೆ ಪ್ರೊಟೆಕ್ಷನ್ಗೋಸ್ಕರ, ಹಾಗಂತ ನನಗೆ ಸಿಗುತ್ತೆ ಅಂತಲ್ಲ, ಆದರೆ ಮಾಡಬೇಕಾಗತ್ತೆ. ಅಂದರೆ ಬೈಕೊಂಡು ಮಾಡುವಂಥ ಪರಿಸ್ಥಿತಿ ಇತ್ತು. ಇಂಥ ಪರಿಸ್ಥಿತಿ, ಇಂಥ ಏನು ಕೆಲಸಗಳಿಗೂ ಕೂಡ ಈ ರೀತಿ ಟ್ಯಾಕ್ಸ್ ಬರುತ್ತಲ್ಲ, ಹೇಗೆ ಮಾಡೋದು ಅಂತ. ಆದರೆ ಇವಾಗ ಅದನ್ನೆಲ್ಲ ಎಕ್ಸಂಪ್ಷನ್ ಮಾಡಿರೋದ್ರಿಂದ ಒಂದಷ್ಟು ಸಮಾಧಾನ, ಸರ್ಕಾರದ ಬಗ್ಗೆ ಗೌರವ, ಅಭಿಮಾನ ಕೂಡ ಮೂಡುತ್ತೆ. ಸೊ ಇವರು ಮಾಡ್ತಾ ಇರುವಂಥದ್ದು ಜನಪರ ಕೆಲಸ ಅನ್ನೋ ರೀತಿ ಒಂದು ಮನೋಭಾವ ಕೂಡ, ಹಾಕಿರುವಂಥ ಮತಗಳಿಗೆ ಒಂದು ವ್ಯಾಲ್ಯೂ ಕೊಡುವಂಥ ಒಂದು ಜೆಸ್ಚರನ್ನು ಕೇಂದ್ರ ಸರ್ಕಾರ ತೋರಿಸಿದೆ. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲೂ ಕೂಡ ಹೇಳಿದ್ರು, ಅದರ ಎಕ್ಸ್ಟೆಂಡೆಡ್ ವರ್ಷನ್ ಅವರು ಏನು ಹೇಳಿದ್ರು, ದೀಪಾವಳಿಗೆ ಕೊಡುಗೆ ಅಂತ ದಸರಾ ಧಮಾಕವನ್ನೇ ಕೊಟ್ಟಿದ್ದಾರೆ. ಈ ಮೂಲಕ ಅಲ್ಲಿ ಕೊಟ್ಟಿರುವಂಥ ಎಲ್ಲ ಎಕ್ಸಂಪ್ಷನ್ ಲಿಸ್ಟಲ್ಲಿರುವಂಥ ಅಥವಾ ಸ್ಲ್ಯಾಬನ್ನು ಸರಳೀಕರಣ ಮಾಡಿರೋದ್ರಿಂದ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗುವಂತಹ ಎಲ್ಲ ವಸ್ತುಗಳೇ ಅಲ್ಲಿದ್ದಾವೆ. 1200 cc ಒಳಗಡೆ ಎಂಜಿನ್ ಒಳಗಡೆ ಇರುವಂತಹ ಕಾರ್ಗಳಿರ್ಬೋದು. ಈಗ ಆಟೋಮೊಬೈಲ್ ಕ್ಷೇತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ತುಂಬ ಕನ್ಸಂಪ್ಷನ್ ಬಿದ್ದಂಥ ಸಂದರ್ಭದಲ್ಲಿ, ಸರಿಯಾಗಿ ಮೂವ್ ಆಗ್ತಾ ಇಲ್ಲ ಪ್ರಾಡಕ್ಟ್ಸ್ ಅನ್ನೋಂಥ ಸಂದರ್ಭದಲ್ಲಿ ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಇವೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗು ಈಗಾಗಲೇ 17 ವರ್ಷದಲ್ಲಿ ಎಲ್ಲ ರೀತಿಯ ವಸ್ತುಗಳಲ್ಲಿ, ಗ್ರಾಹಕ ವಸ್ತುಗಳಲ್ಲಿ ಭಾರತ ಕಳೆದ 17 ವರ್ಷಗಳಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಆಗಿ ಬೆಳೆದಿದೆ. ಏರುಗತಿಯ ದರವನ್ನು ಕಂಡಿದೆ ಅಂತ ಇತ್ತೀಚೆಗೆ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ ತುಂಬಾ ಮಟ್ಟದಲ್ಲಿ. ಸೊ ಅದು ಆಗಿರುವಂಥ ಪ್ರೊಡಕ್ಷನ್, ಫ್ಯಾಕ್ಟ್ರಿ ಪ್ರೊಡಕ್ಷನ್ ಔಟ್ಪುಟ್ ಆ ರೀತಿ ಬಂದಿರುವಂತಹ ಸಂದರ್ಭದಲ್ಲಿ ಅದನ್ನು ಕೊಳ್ಳುವಂತಹ ಗ್ರಾಹಕ ವರ್ಗ ಕೂಡ ಬೇಕಾಗುತ್ತೆ. ಅದನ್ನು ಉತ್ತೇಜನ ಮಾಡುವಂಥ ಕೆಲಸ ಮಾಡುತ್ತೆ. ಒಂದೋ ಕೊಳ್ಳಬಹುದು ಅಥವಾ ಉಳಿತಾಯ ಮಾಡಿದ್ರೆ ನಾಳೆ ಈಗಿನ ಯಂಗ್ ಜನರೇಷನ್ ಶೇರ್ ಮಾರ್ಕೆಟಲ್ಲಿ ಹಾಕ್ಬೋದು, ಗೋಲ್ಡಲ್ಲಿ ಹಾಕ್ಬೋದು, ರಿಯಲ್ ಎಸ್ಟೇಟಲ್ಲಿ ಹಾಕ್ಬೋದು. ಆ ಮೂಲಕ ಇನ್ನಷ್ಟು ಚಟುವಟಿಕೆಗಳು ವಿಸ್ತರಣೆ ಆಗ್ತವೆ, ಹಣಕಾಸು ಓಡಾಡುತ್ತೆ, ಎಕಾನಮಿ ಸ್ಟೇಬಲ್ ಆಗುವಂತಹ ಒಂದು ದಿಕ್ಕು ದೆಸೆಯಲ್ಲಿ ಇಂತಹ ಕ್ರಮಗಳು ಅನುಕೂಲ ಆಗುತ್ತೆ. ಅಲ್ಲ, ಆಕ್ಚುಲಿ ಈಗ GST ಏನೋ ಕಡಿಮೆ ಆಗಿದೆ, ಉತ್ಪಾದಕ ವಲಯ ಏನಿದೆ ಅವ್ರೀಗ ನೆಕ್ಸ್ಟ್ ವಸ್ತುಗಳ ರೇಟ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಲೋಟ ಅವರಿಗೆ 10 ರೂಪಾಯಿಗೆ ಲಾಭ ಬರಬೇಕು ಅನ್ನೋ ಕಾರಣಕ್ಕೆ GST ಹಾಕಿದಾಗ ಇದು ಎಲ್ಲಿ 8 ರೂಪಾಯಿ ಕಡಿಮೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವರು ಒಂದು 12 ರೂಪಾಯಿ ಇಡ್ತಾ ಇದ್ರು. ಈಗ ಏನ್ ರೇಟ್ ಇರುತ್ತೆ ಅದನ್ನೇ ಇಟ್ಟರೆ ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಕೆಲವೊಂದ್ಸಲ GST ಬಿಲ್ಗಳನ್ನೇ ಆಗದೆ ಮೋಸ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಗ್ರಾಹಕರು ಕೂಡ ಅದಕ್ಕೆ ಸಪ್ಲಿಮೆಂಟರಿ ಆಗಿ ಸಪೋರ್ಟ್ ಮಾಡ್ತಾ ಇದ್ರು. ಸರ್ ನಿಮಗೆ GST ಬಿಲ್ ಇದ್ರೆ ನೋಡಿ 10 ಲಕ್ಷ ಆಗುತ್ತೆ, ಇಲ್ಲ ಅಂದ್ರೆ ಮೈನಸ್ 2 ಲಕ್ಷ ಸೇವ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಯಾರಿಗಾದ್ರೂ ಖುಷಿ ಆಗ್ತಿತ್ತು. ಸೊ ಅದು ಮೋಸ ಆಗ್ತಾ ಇತ್ತು. ಆ ಮೋಸವನ್ನು ಕೂಡ ತಡೀಲಿಕ್ಕೆ ಒಂದು ರೀತಿ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ನೀವು ಹೇಳದಂತೆ ಕನ್ಸಂಪ್ಷನ್ಗೆ ಮತ್ತು ಈ GST ಉತ್ಪಾದನಾ ವಲಯ ಕೂಡ ಇದನ್ನ ಯೋಚನೆ ಮಾಡಿ ಮುಂದೆ ಅವರಿಗೂ ಈಗ ಏನು ಎಕ್ಸ್ಪೋರ್ಟ್ಗೆ ಡೆಂಟ್ ಆಗುತ್ತೆ ಅನ್ನೋ ಭಯ ಏನಿತ್ತಲ್ಲ, ಇಲ್ಲೇ ಇಂಟರ್ನಲ್ಲಿ ನಮ್ಗೆ ಆ ಮಾರ್ಕೆಟ್ ಸಿಗುತ್ತೆ ಅನ್ನೋದಾದ್ರೆ ನಾವು ಕೂಡ ಮಾಡಿಫೈ ಮಾಡಿ ಇದನ್ನ ಪುಷ್ ಮಾಡ್ಕೋಬೇಕು. ಒಂದು ಬಿಗ್ ಆಪರ್ಚುನಿಟಿ ಗೌರ್ಮೆಂಟ್ ನಮಗೂ ಕೊಟ್ಟಿದೆ, ಮೀನ್ ಟೈಮ್ ಅದನ್ನ ಗ್ರಾಹಕರಿಗೂ ಕೊಟ್ಟಿದೆ. ಇಬ್ರು ಮ್ಯೂಚುಯಲಿ ಬೆನಿಫಿಷಿಯಲ್ ಆಗಿ ನಾವು ಇದನ್ನ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಕನ್ಸಂಪ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಪೃಥ್ವಿ.